ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಕ್ಸೆಲಲ್ಲಿರುವ ಇಂಡೆಕ್ಸ್ ಫಾರ್ಮುಲಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಡೆಕ್ಸ್ ಫಾರ್ಮುಲಾ ಅಂತ ಬಂದಾಗ ಇಲ್ಲಿ ನೀವು ಸಿಂಟ್ಯಾಕ್ಸ್ ನೋಡ್ಬೋದು. ಸಿಂಟ್ಯಾಕ್ಸಲ್ಲಿ 3 ಆರ್ಗ್ಯುಮೆಂಟ್ ಇದೆ: ಅರೇ, ರೋ ನಂಬರ್ ಮತ್ತು ಕಾಲಮ್ ನಂಬರ್. ಕಾಲಮ್ ನಂಬರ್ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಅದನ್ನು ನಾವು ಆಪ್ಷನಲ್ ಆರ್ಗ್ಯುಮೆಂಟ್ ಟೈಪ್ ಅಂತ ಕರಿತೀವಿ. ಸೊ ಕಾಲಮ್ ನಂಬರ್ನ ಮೆನ್ಷನ್ ಮಾಡಿದೆ ನಾವು ಯಾವ ರೀತಿ ಇಂಡೆಕ್ಸ್ ಫಾರ್ಮುಲಾನ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಅರೇ ಅಂತಂದರೆ ಅದು ಎ ರೇಂಜ್ ಆಫ್ ಸೆಲ್, ಎ ಕಲೆಕ್ಷನ್ ಆಫ್ ವ್ಯಾಲ್ಯೂ ಆರ್ ಸೆಲ್ ಅಂತ ಕರೀತಾರೆ. ಸೊ ಈಗ ಇಂಡೆಕ್ಸ್ ಫಾರ್ಮುಲಾದಲ್ಲಿರುವ ಆರ್ಗ್ಯುಮೆಂಟ್ಸ್ನ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನ. ಸೊ ಈ ಒಂದು ಡಯಾಗ್ರಾಮ್ ಇಲ್ಲಿ ಏನು ಕಾಣಿಸ್ತಿದ್ಯೋ ಇದು ಒಂದು ಟೇಬಲ್ ಅಂತ ಅನ್ಕೊಳ್ಳೋಣ. ಇದು ಕಾಲಮ್ ಹೆಡ್ಡಿಂಗ್ಸ್ ಆಗಿರುತ್ತೆ ಮತ್ತು ಇದು ರೋ ಹೆಡ್ಡಿಂಗ್ಸ್ ಆಗಿರುತ್ತೆ. ಈ ರೆಡ್ ಔಟ್ಲೈನಲ್ಲಿ ಏನು ಹೈಲೈಟ್ ಮಾಡಿದ್ದೀನೋ ಈ ಏರಿಯಾನ ನಾವು ಟೇಬಲ್ ಅರೇ ಇಲ್ಲಾಂದರೆ ಅರೇ ಅಂತ ಮೆನ್ಷನ್ ಮಾಡ್ತೀವಿ. ಅದಾದಮೇಲೆ ನಿಮಗೆ ಈ ಡಯಾಗ್ರಾಮೆಟಿಕ್ ಟೇಬಲಲ್ಲಿ ಟೋಟಲಿ 5 ರೋಸ್ ಇದೆ ಮತ್ತು 4 ಕಾಲಮ್ಸ್ ಇದೆ. ಸೊ ಇವಾಗ ನೀವು ರೋ 3 ಅಂದರೆ ಈ ರೋ ಅಲ್ಲಿ ಮತ್ತು ಕಾಲಮ್ ಟು ಈ ಎರಡು ರೋ ಮತ್ತು ರೋ 3 ಮತ್ತು ಕಾಲಮ್ 2 ಈ ಎರಡು ಇಂಟರ್ಸೆಕ್ಟ್ ಆಗುವ ಆ ಒಂದು ಪ್ಲೇಸ್ ಏನಿದೆಯೋ ಆ ಸೆಲ್ಲಲ್ಲಿರೋ ವ್ಯಾಲ್ಯೂನ ರಿಟ್ರೀವ್ ಮಾಡಬೇಕಾದ್ರೆ ನಾವು ರೋ ನಂಬರ್ನ 3 ಅಂತ ಕೊಡ್ತೀವಿ ಮತ್ತು ಕಾಲಮ್ ನಂಬರ್ನ 2 ಅಂತ ಕೊಡ್ತೀವಿ. ಸೊ ಆಬ್ವಿಯಸ್ಲಿ ಈ ಸೆಲ್ಲಲ್ಲಿ ಇರುವ ಒಂದು ವ್ಯಾಲ್ಯೂನ ರಿಟ್ರೀವ್ ಮಾಡ್ತೀವಿ ರೋ ನಂಬರ್ 3 ಮತ್ತು ಕಾಲಮ್ ನಂಬರ್ 2 ಅಂತ ಮೆನ್ಷನ್ ಮಾಡಿದಾಗ. ಸೊ ಈ ಒಂದು ರೆಡ್ ಔಟ್ಲೈನ್ ಇರೋದು ಅಂದರೆ ಈ ಏರಿಯಾನ ನಾವು ಟೇಬಲ್ ಅರೇ ಅಂತ ಕರಿತೀವಿ. ಅದಾದಮೇಲೆ ಇದನ್ನು ನಾವು ರೋ ನಂಬರ್ ಅಂತ ಕರಿತೀವಿ. ಅದಾದಮೇಲೆ ಈ ಒಂದು ಏನು ಈ ಕಾಲಮ್ ಇದೆಯೋ ಇದನ್ನು ಕಾಲಮ್ ನಂಬರ್ ಅಂತ ಕರಿತೀವಿ. ಸೊ ಈ ಎಕ್ಸಾಂಪಲ್ ಟು ಎಕ್ಸ್ಟ್ರಾಕ್ಟ್ ದ ವ್ಯಾಲ್ಯೂ ಇನ್ ರೋ 3 ಆ್ಯಂಡ್ ಕಾಲಮ್ 2. ಈಗ ಒಂದು ಎಕ್ಸಾಂಪಲ್ ತಗೊಂಡು ಈ ಇಂಡೆಕ್ಸ್ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ಇಲ್ಲಿ ನಾನೊಂದು ಎಕ್ಸಾಂಪಲ್ ಅಂದರೆ ಒಂದು ಟೇಬಲ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಏನು ಅಂದರೆ 5 ಫ್ಲೋರ್ಸ್ ಬಿಲ್ಡಿಂಗು, ಅದರಲ್ಲಿ ಪ್ರತಿ ಫ್ಲೋರ್ಗೂ 4 ಮನೆ ಇದೆ. ಸೊ ಒಂದೊಂದು ಮನೆಗೂ ಏನು ರೆಂಟ್ ಅನ್ನೋದು ಈ ಒಂದು ಟೇಬಲ್. ಸೊ ಇಲ್ಲಿ ನೋಡ್ಬೋದು ಸಿಂಟ್ಯಾಕ್ಸ್ ಏನು ಅಂತಂದರೆ ಫಸ್ಟು ಅರೇ, ಅದಾದಮೇಲೆ ರೋ ನಂಬರ್, ಕಾಲಮ್ ನಂಬರ್ ಆಪ್ಷನಲ್. ಸೊ ಇಲ್ಲಿ ನಮಗೆ ಕೊಟ್ಟಿರೋ ಕೇಸ್ ಏನು ಅಂತಂದರೆ ಫೈಂಡ್ ದ ರೆಂಟ್ ಚಾರ್ಜಸ್ ಫಾರ್ ಹೌಸ್ 3 ಇನ್ ಸೆಕೆಂಡ್ ಫ್ಲೋರ್. ಅದಕ್ಕೆ ನಾವು ಇಂಡೆಕ್ಸ್ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದರೆ ಇಂಡೆಕ್ಸ್ ಓಪನ್ ಬ್ರ್ಯಾಕೆಟ್ ಫಸ್ಟು ನಾವು ಅರೇನ ಸೆಲೆಕ್ಟ್ ಮಾಡ್ಕೋಬೇಕು. ಅರೇ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾವು ಕಾಲಮ್ ಹೆಡ್ಡಿಂಗು ಮತ್ತು ರೋ ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡ್ಕೋಬೇಕಂತೇನಿಲ್ಲ, ಅದಾದಮೇಲೆ ರೋ ನಂಬರ್ ಅಂತಂದರೆ ಇಲ್ಲಿ ನಾವು ಹೌಸ್ 3 ಅಲ್ವಾ ಮತ್ತು ಇನ್ ಸೆಕೆಂಡ್ ಫ್ಲೋರ್. ಸೊ ಈ ಒಂದು ಏನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವೋ ಈ ಒಂದು ಅರೇಯಲ್ಲಿ ರೋ ನಂಬರು ಸೆಕೆಂಡ್ ಫ್ಲೋರ್ ಬಂದು ಆಬ್ವಿಯಸ್ಲಿ ಅದು ಸೆಕೆಂಡ್ ರೋ ಆಗಿರುತ್ತೆ ನಾವು ಸೆಲೆಕ್ಟ್ ಮಾಡಿರೋ ಒಂದು ಟೇಬಲ್ ಅರೇಯಲ್ಲಿ. ಆದ್ದರಿಂದ 2 ಅಂತ ಕೊಡ್ತಾ ಇದ್ದೀನಿ. ಮತ್ತು ಹೌಸ್ 3 ಆಬ್ವಿಯಸ್ಲಿ ಈ ಒಂದು ಟೇಬಲ್ ಅರೇಲಿ ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್. ಆದ್ದರಿಂದ 3 ಅಂತ ಕೊಡ್ತಾ ಇದ್ದೀನಿ. ಎಂಟರ್. ನಿಮಗೆ 9500 ಅಂತ ಬರ್ತಿದೆ. ಸೊ ಕಾಲಮ್ 3 ಅದಾದಮೇಲೆ ರೋ 2 ಈ ಎರಡು ಇಂಟರ್ಸೆಕ್ಟ್ ಆಗುವ ಪ್ಲೇಸಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ ವ್ಯಾಲ್ಯೂ 9500 ಇದೆ. ಅಂದರೆ ಇಂಡೆಕ್ಸ್ ಫಾರ್ಮುಲಾನ ನಾವು ರೋ ನಂಬರ್ ಮತ್ತು ಕಾಲಮ್ ನಂಬರ್ ಇಂಟರ್ಸೆಕ್ಟ್ ಆಗುವ ಸೆಲ್ಲಲ್ಲಿರುವ ವ್ಯಾಲ್ಯೂನ ರಿಟ್ರೀವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದೇ ರೀತಿ ಸೊ ಇಲ್ಲಿ ಸೆಕೆಂಡ್ ಸಿನಾರಿಯೋ ಏನು ಅಂತಂದರೆ ವೆನ್ ಕಾಲಮ್ ನಂಬರ್ ಆರ್ಗ್ಯುಮೆಂಟ್ ಈಸ್ ಆಪ್ಷನಲ್. ಅಂದರೆ ನಾನು ಆ್ಯಕ್ಚುಲಿ ನಿಮಗೆ ಫಸ್ಟು ಇಲ್ಲಿ ಸಿಂಟ್ಯಾಕ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕಾಲಮ್ ನಂಬರ್ ಆರ್ಗ್ಯುಮೆಂಟ್ ಏನಿದೆಯೋ ಅದನ್ನು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಇದನ್ನು ನಾನು ಆಪ್ಷನಲ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ ಅಂತ ಹೇಳಿದೆ. ಅದು ಯಾವಾಗ? ವೆನ್ ಎ ಅರೇ ಆರ್ ಟೇಬಲ್ ಕಂಟೈನ್ ಓನ್ಲಿ ಒನ್ ಕಾಲಮ್. ಸೊ ಒಂದು ಎಕ್ಸಾಂಪಲ್ ತೊಗೊಳೋಣ. ಇಲ್ಲಿ ಈ ಎಕ್ಸಾಂಪಲ್ ನೋಡ್ಬೋದು ಪ್ರಾಪರ್ಟಿ ಹ್ಯಾವಿಂಗ್ ಓನ್ಲಿ 1 ಫ್ಲೋರ್, ಬಟ್ ಒಂದು ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ 5 ಮನೆ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ಒಂದು ಅರೇ ಏನಿದೆಯೋ ಅಂದರೆ ಇದು ಒಂದೇ ಒಂದು ಕಾಲಮ್ ಆಗಿರುತ್ತೆ, ಅಂದರೆ ಟೇಬಲ್ ಅರೇ. ಇಂಥ ಟೇಬಲ್ ಮತ್ತು ಇಂಥ ಸಿಚುವೇಷನಲ್ಲಿ ನಾವು ಕಾಲಮ್ ನಂಬರ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಓನ್ಲಿ 1 ಕಾಲಮ್ ಆಗಿರೋದ್ರಿಂದ. ಸೊ ಇಲ್ಲಿ ಕೇಸ್ 2 ಏನಿದೆ ಅಂತಂದರೆ ಫೈಂಡ್ ದ ರೆಂಟ್ ಚಾರ್ಜಸ್ ಫಾರ್ ಹೌಸ್ 3. ಇಲ್ಲಿ ಯಾವ ರೀತಿ ಇಂಡೆಕ್ಸ್ನ ಯೂಸ್ ಮಾಡ್ತೀವಿ ಅಂತಂದರೆ ಇಂಡೆಕ್ಸ್ ಅರೇ ಬಂದು ಬರೀ
ಈ ಒಂದು ಕಾಲಮ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ ರೋ ನಂಬರ್ ಹೌಸ್ 3 ಅಲ್ವಾ, ಹೌಸ್ 3 ಬಂದು ಸೆಲೆಕ್ಟ್ ಮಾಡಿರೋ ಒಂದು ಅರೇದಲ್ಲಿ ಹೌಸ್ 3 ಥರ್ಡ್ ರೋ ಆಗಿದೆ, ಆದ್ದರಿಂದ 3 ಅಂತ ಕೊಟ್ಬಿಟ್ಟು ನಿಮಗೆ ಕ್ಲೋಸ್ ಬ್ರಾಕೆಟ್ ಕೊಟ್ಟರೆ ನಮಗೆ ವ್ಯಾಲ್ಯೂ ಬಂದು ನೋಡಿ 7500, ಇಲ್ಲೂ 7500 ಅಂತ ಬಂದಿದೆ. ಸೊ ನಿಮಗೆ ಕಾಲಮ್ ನಂಬರ್ನ ನಾವು ಯಾವಾಗ ಆಪ್ಷನಲ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮೂರನೇ ಒಂದು ಸಿನಾರಿಯೋಗೆ ಹೋಗೋಣ. ಸೊ ಕಾಲಮ್ ನಂಬರ್ ಅಲ್ಲದೆ ರೋ ನಂಬರ್ನು ಕೂಡ ನಾವು ಆಪ್ಷನಲ್ ಆರ್ಗ್ಯುಮೆಂಟ್ ಆಗಿ, ಅಂದರೆ ಅಲ್ಲೇನು ಫಿಲ್ ಮಾಡದೆ ಇಂಡೆಕ್ಸ್ ಫಾರ್ಮುಲಾನ ಯೂಸ್ ಮಾಡ್ಬೋದು. ಅದು ಯಾವಾಗ ಅಂತಂದರೆ ವೆನ್ ಅರೇ ಕಂಟೆನ್ಸ್ ಓನ್ಲಿ ಒನ್ ರೋ, ಬರೀ ಒಂದೇ ರೋ ಕಂಟೆಂಟ್, ಅಂದರೆ ಟೇಬಲಲ್ಲಿ ಬರೀ ಒಂದೇ ಒಂದು ರೋ ಇದ್ದರೆ ಆವಾಗ ನಾವು ರೋ ನಂಬರ್ನ ಫಿಲ್ ಮಾಡದೆ ಇಂಡೆಕ್ಸ್ ಫಾರ್ಮುಲಾನ ಯೂಸ್ ಮಾಡಿ ನಾವು ವ್ಯಾಲ್ಯೂಸ್ನ ರಿಟ್ರೀವ್ ಮಾಡ್ಬೋದು. ಸೊ ಇಲ್ಲಿ ಥರ್ಡ್ ಕೇಸ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಟೇಬಲ್ ಬಂದು ನೋಡ್ಬೋದು, ಇಲ್ಲಿ ಕಾಸ್ಟು ಪ್ರಾಜೆಕ್ಟ್ 1, ಪ್ರಾಜೆಕ್ಟ್ 2, ಪ್ರಾಜೆಕ್ಟ್ 3 ಇದು ಹಾರಿಜೆಂಟಲಿ ಇದೆ, ಆದ್ದರಿಂದ ಇಲ್ಲಿ ಒಂದೇ ಒಂದು ರೋ ಇದೆ. ಈ ಥರ ಟೇಬಲ್ ಇರುವ ಒಂದು ಸಿಚುವೇಷನಲ್ಲಿ ನೀವು ರೋ ನಂಬರ್ನ ಮೆನ್ಷನ್ ಮಾಡಿದ್ರೆ ಇಂಡೆಕ್ಸ್ ಫಾರ್ಮುಲಾನ ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಅಂತಂದರೆ ಇಂಡೆಕ್ಸ್ ಓಪನ್ ಬ್ರ್ಯಾಕೆಟ್ ಅರೇ ಬಂದು ನಾನು ಈ ಒಂದು ರೋನ ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ ಇಲ್ಲಿ ರೋ ನಂಬರ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಕಾಲಮ್ ನಂಬರ್ನ ಮೆನ್ಷನ್ ಮಾಡಬೇಕು. ಆದ್ದರಿಂದ ರೋ ನಂಬರ್ ಜಾಗದಲ್ಲಿ ನಾನು ಏನು ಫಿಲ್ ಮಾಡಿದೆ, ಇನ್ನೊಂದು ಕಾಮ ಅಂದರೆ ಸ್ಕಿಪ್ ಮಾಡ್ತಿದ್ದೀನಿ, ಕಾಲಮ್ ನಂಬರ್. ಸೊ ಪ್ರಾಜೆಕ್ಟ್ 4 ಅಲ್ವಾ, ಸೊ ಸೆಲೆಕ್ಟ್ ಮಾಡಿರೋ ಒಂದು ಅರೇಲಿ ಕಾಲಮ್ ಬಂದು ಪ್ರಾಜೆಕ್ಟ್ 4 ಬಂದು 4 ಇದೆ, ಆದ್ದರಿಂದ ನಾನು 4 ಅಂತ ಇಲ್ಲಿ ಅಪ್ಡೇಟ್ ಮಾಡಿ ಎಂಟರ್ ಮಾಡ್ತೀನಿ. ನಿಮ್ಗೆ ನೋಡ್ಬೋದು 30,000 ಅಂತ ಆನ್ಸರ್ ಬಂದಿದೆ. ಸೊ ಫ್ರೆಂಡ್ಸ್, ನಿಮಗೆ ಇಂಡೆಕ್ಸ್ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡ್ಬೋದಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಟ್ ಇಂಡೆಕ್ಸ್ ಜೊತೆ ಇಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ಮ್ಯಾನ್ಯುವಲಿ ರೋ ನಂಬರ್ ಮತ್ತು ಕಾಲಮ್ ನಂಬರ್ ನಾವು ಅಪ್ಡೇಟ್ ಮಾಡ್ತಾ ಇರಬೇಕಾ ಅನ್ನೋ ಒಂದು ಡೌಟ್ ಇರುತ್ತೆ. ಇದು ಆ್ಯಕ್ಚುಲಿ ಒಂದು ಡಿಸ್ಅಡ್ವಾಂಟೇಜ್. ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ನಾವು ಇಂಡೆಕ್ಸ್ ಇನ್ ಕಾಂಬಿನೇಷನ್ ವಿತ್ ಮ್ಯಾಚ್ ಫಾರ್ಮುಲಾನ ಯೂಸ್ ಮಾಡಿ ಇದು ಡೈನಮಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಇದು ಬಂದು ಲೈಕ್ ವಿ ಲುಕಪ್ ಮತ್ತು ಎಚ್ ಲುಕಪ್ಗೆ ಅಡ್ವಾನ್ಸ್ ವರ್ಷನ್ ಅಂತ ಹೇಳ್ಬೋದು. ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.